ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 12 ಮುಗಿದು ಸುಮಾರು ದಿನ ಆದ್ರೂ ಕೂಡ ಅದ್ರ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಅದರಲ್ಲೂ ಈ ಸತಿ ಟೈಟಲ್ ವಿನ್ನರ್ ಆಗಿರುವಂತ ಗಿಲ್ಲಿ ನಟ ಅಲಿಯಾಸ್ ನಟರಾಜ ಹೋದಲ್ಲೆಲ್ಲ ಜನ ಬರ್ತಾ ಇದಾರೆ. ಇನ್ಫ್ಯಾಕ್ಟ್ ನಮ್ಗೂ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಯ್ತು. ಫೈನಲಿ ಒಂದ್ ಜಾಗದಲ್ಲಿ ಈಗ ಹಿಡಿದಿಟ್ಕೊಂಡಿದೀವಿ. ಸೊ ಲೆಟ್ಸ್ ವೆಲ್ಕಮ್ ಗಿಲ್ಲಿ ನಟ ಅಲಿಯಾಸ್ ನಟರಾಜ, ಈ ಸಲ ಬಿಗ್ ಬಾಸ್ ವಿನ್ನರ್. ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ನೀವು? ನಾನ್ ಸೂಪರ್ ಆಗಿದ್ದೀನಿ. ನೋಡಿ, ಇಷ್ಟು ದೂರ ಬಂದ್ವಿ ನಿಮ್ಮನ್ನ ಹುಡ್ಕೊಂಡು, ಫೈನಲಿ ಸಿಕ್ಕಾಕೊಂಡ್ಬಿದ್ರಿ ನಮ್ಮ ಹತ್ರ. ಸಿಕ್ಕಾಕೊಂಡ್ಬಿದ್ರಿ ಅನ್ನೋದಕ್ಕಿಂತ ಅದೇ ಮೇಡಮ್, ಅಲ್ಲಿ ಕೆಲಸ ಇಲ್ಲಿ ಕೆಲಸ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಬರೀ ಇದೇ ಆಯ್ತಾಯ್ತಲ್ಲ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಕರ್ನಾಟಕದ ಜನರ ಮನ್ಸ್ ಗೆದ್ದಿದ್ದೀರಾ. ಮಳವಳ್ಳಿಯ ಒಬ್ಬ ಹಳ್ಳಿ ಹೈದ, ಮಂಡ್ಯದ ಹೈದ, ಬರೀ ಇಂಡಿಯಾ ಅಷ್ಟೇ ಅಲ್ಲ ವಿದೇಶದಲ್ಲೂ ಸೌಂಡ್ ಮಾಡ್ತಾ ಇದ್ದೀರಾ. ಇಷ್ಟೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂತ ಒಂದ್ ಕಲ್ಪನೆ ಯಾವತ್ತಾದ್ರೂ ಇತ್ತ, ಅಥವಾ ಒಂದ್ ಕನ್ಸ್ ಕಂಡಿದ್ರ ಯಾವತ್ತಾದ್ರು? ಕನ್ಸಲ್ಲೂ ಕನಸು ಕಂಡಿರಲ್ಲ ಈ ತರ ಆಯ್ತದೆ ಅಂತ. ಅದೇನೋ ಅದೇ ರಿಪೀಟ್ ಅನ್ಸುತ್ತೆ, ಆದ್ರೂ ಹೇಳ್ತೀನಿ, ಈ ತರ ಆ ಕನಸನ್ನ ಕಾಣೋ ಯೋಗ್ಯತೆನೂ ಇಲ್ಲ ಅಂತ ಅನ್ನೋ ಫೀಲ್ ಅಲ್ಲಿ ಇದ್ದದ್ದು. ಯಾಕಂದ್ರೆ ಅದು ಆಗೋ ಮಾತಾದು ಅಂತಾನೆ ಇದ್ದಿದ್ದು. ಈಗ ಸಡನ್ ಆಗಿ ಈಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ನೀನೇನ್ ಇಷ್ಟು ದುಡ್ಡು ಕೇಳ್ಬಿಡ್ತೀನಿ, ಇಷ್ಟು ಚಿನ್ನ ಕೇಳ್ಬಿಡ್ತೀನಿ, ಈಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಈಗ ಹೆಂಗಿರ್ತದೆ ಅಂತ ಇರ್ತದೆ ಗೊತ್ತ. ಅದಾಗಲ್ಲ, ಅದು ಕನ್ಸಲ್ಲೂ ಆಗಲ್ಲ. ಅದು ಆತರ ಇದು ಹಿಂಗೆಲ್ಲ ಇದೆ ಅನ್ನೋದು ಕನ್ಸಲ್ಲ ಕಾಣ್ತಿರ್ಲಿಲ್ಲ ನಾನು. ಬಂದ ತಕ್ಷಣ ಇನ್ಸ್ಟಾ ಫಾಲೋವರ್ಸ್ ಎಷ್ಟಾಗಿದ್ದಾರೆ ನೋಡಿದ್ರಾ? ಅಯ್ಯೋ, ಅದು ನಾನು ಅಲ್ಲೇ ಒಳಗಡೆನೆ ಮಾತಾಡ್ತಿದ್ದೆ ನಾನು. ಅಯ್ಯೋ 1 ಮಿಲಿಯನ್ ಆಗ್ಬಿಟ್ಟಿದ್ರೆ ಹೆಂಗಿತ್ತು ಅಂದ್ರೆ ನಾನು ಹೇಳ್ಬಿಟ್ಟು ಹೋಗಿದ್ದೆ ಮುಂಚೆನೆ, ಹೊರಗಡೆ ಬರೋದಕ್ಕೆ 1 ಮಿಲಿಯನ್ ಆಯ್ತದ ಅಂತ. ಇಲ್ಲ, ಒಂದ್ 5-6 ಲಕ್ಷ ಆಗ್ಬೋದು, 5 ಲಕ್ಷ 6 ಲಕ್ಷ ಆಗ್ಬೋದು ಅಂತ ಹೇಳಿದ್ರು. ಅಂತ ಹಿಂಗೆ ಅನ್ಬಿಟ್ಟು ಸುಮ್ನೆ ಹೋಗಿ ನಾನು ಒಳಗಡೆ ಇದ್ದಾಗ ಥಿಂಕ್ ಮಾಡ್ತಾ ಇದ್ದೆ, 1 ಮಿಲಿಯನ್ ಆಗ್ಬಿಟ್ಟು ಸಖತ್ತಾಗಿರ್ತದಲ್ವಾ ಅಂತ. ಇಲ್ಲಿ ಬಂದ್ರೆ ಅದಕ್ಕೆ ಡಬ್ಬಲ್ ತ್ರಿಬಲ್, ಹೊರಗಡೆ ಅಂದ್ರೆ ಆತರ 100 ಪಟ್ಟು ಸಿಕ್ಬಿಡ್ತು. ನಿಮ್ ಮೇಲ್ ಕ್ರಿಯೇಟ್ ಆಗಿರೋ ಸಾಂಗ್ಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಹೊರಗಡೆ ಬಂದು ರ್ಯಾಪ್ ಸಾಂಗ್ಸ್ ಎಲ್ಲ ನೋಡ್ಬಿಟ್ಟು ಅದ್ ಯಾರು ಮಾಡಿದಾರೋ ನಿಜವಾಗ್ಲೂ ಸಖತ್. ನಾ ಟೈಮ್ ಕೊಟ್ಬಿಟ್ಟು ಮಾಡೋರಲ್ಲ, ನನ್ಗೆ ನಿಜವಾಗ್ಲೂ ಅವ್ರ ಕೈ ಮುಗಿಬೇಕು. ಸಖತ್ತಾಗಿ ಅದ್ ಕೇಳಿದ್ರೆ ನನ್ಗೆ ಖುಷಿ ಆಯ್ತದೆ. ಅಷ್ಟೊಂದು ರ್ಯಾಪ್ ಸಾಂಗು, ರೀಲ್ಸು, ಆಮೇಲೆ ಮಿಕ್ಸಿಂಗ್ ಮಾಡೋದು, ದೊಡ್ಡವ ಆಸೆ ಕೊಡು, ಅದೆಲ್ಲ ಅಯ್ಯೋ ಅದೆಲ್ಲ ನೋಡ್ತಾ ಇದ್ರೆ ಸಖತ್ ಖುಷಿ ಆಯ್ತದೆ. ಅದು ಇನ್ನೂ ಮುಗಿಲೇ ಇಲ್ಲ, ನೋಡ್ತಾನೆ ಇರ್ತೀನಿ ಫ್ರೀ ಆಗಿದ್ದಾಗೆಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ಟ್ರೋಲ್ಗಳಿರ್ಬೋದು, ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು. ಟ್ರೋಲ್ ಅಂದ್ರೆ ಅದು ನನ್ಗೆ ಒಂದು ದೊಡ್ಡ ಖುಷಿ ಏನಂದ್ರೆ ಮೇಡಮ್, ಸಖತ್ ಈಗಲೂ ಆಶ್ಚರ್ಯ ಮತ್ತೆ ಖುಷಿ ಆಯ್ತಾ ಇರೋದು. ಒಂದು ನೆಗೆಟಿವ್ ಆಗಿರ್ಲಿಲ್ಲ, ಎಲ್ಲ ಪಾಸಿಟಿವ್ ಆಗೈತಲ್ಲ. ಅಷ್ಟೊಂದು ಪ್ರೀತಿ ತೋರ್ಸುದ್ರಲ್ಲ, ಅದು ನನಗೆ ಸಖತ್ ಖುಷಿ ಆಗಿದ್ದು. ಈಗ ನಾನು ಒಳಗಡೆ ಇದ್ದಾಗ ಹೆಂಗಿತ್ತು ಅಂದ್ರೆ, ಈಗ ಇವ್ರಿಗೆಲ್ಲ ಇಷ್ಟು ಕಾಲ ಎಳಿತಾ ಇರ್ತೀನಿ, ಇರಿಟೇಟ್ ಮಾಡ್ತಾ ಇರ್ತೀನಿ. ಅದು ಹೊರಗಡೆ ಹೆಂಗೆ ಆಗಿರ್ಬೋದು, ಪೋಟ್ರೆ ಆಗಿರ್ಬೋದು, ನೆಗೆಟಿವ್ ಆಗಿ ಆಗ್ಬಿಟ್ಟಿರ್ಬೋದೇನೋ ಅಂತ ಒಂದೊಂದ್ಸಲ ಅನ್ಸುದು ನನಗೆ. ಏನೋ ಆಗಿರ್ತದ ಹೊರಗಡೆ ಅಂತ ಒಂದೊಂದ್ಸಲ ಭಯ ಆಗೋದು. ಹೊರಗಡೆ ಬಂದ್ಮೇಲೆ ಫುಲ್ಲು ಅದು ಡೆಡ್ ಆಪೋಸಿಟ್ ಚೇಂಜ್, ಫುಲ್ಲು ಉಲ್ಟಾ. ಈಗ ಕಟ್ಔಟ್ ರೇಂಜಿಗೆ ಬಂದಿದ್ದೀರಾ ನೀವು, ಗೊತ್ತಾ? ಇಷ್ಟೊಂದ್ ಪ್ರೀತಿ ಬಹುಶಃ ಇಷ್ಟು ಸೀಸನ್ ಅಲ್ಲಿ ಯಾರಿಗೂ ಕೊಟ್ಟಿರ್ಲಿಲ್ಲ ಜನ. ಗಲ್ಲಿ ನಿಮ್ ಫೋಟೋಸ್ ಕಟ್ಔಟ್ ಹಾಕಿ ಗೆದ್ದು ಬರಬೇಕು ಗಿಲ್ಲಿ. ಈ ಸತಿ ಗಿಲ್ಲಿನೇ ಗೆಲ್ಲೋದು. ಇನ್ಫ್ಯಾಕ್ಟ್ ಆ ಲಾಸ್ಟ್ 2 ಡೇಸ್ ಏನಿತ್ತು ಫಿನಾಲೆಗೂ ಮುಂಚೆ, ಅವಾಗ ಒಂದ್ ಕ್ರೇಜ್ ಇತ್ತು. ಅದ್ರ ಬಗ್ಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರ, ಫ್ಯಾಮಿಲಿ ಮೆಂಬರ್ಸ್ ಹೆಂಗಿತ್ತು ಅಂತ ಹೇಳಿ? ನಾನು ಆಚೆ ಕಪ್ಪಿ ಹಿಡ್ಕ ಬಂದಲ್ಲ ಮೇಡಮ್, ಅದು ಬಂದ ತಕ್ಷಣನೇ ಗೆದ್ದ ತಕ್ಷಣನೇ ಒಬ್ರು ಹೇಳಿದ್ರು, ಹೊರಗಡೆ ಹೆಂಗೈತೆ ನೋಡ್ತೇವೆ ಒಂದ್ಸತಿ ಸುಮ್ನೆ ಒಂದ್ ಸ್ಯಾಂಪಲ್ ಅಂತ. ಅಲ್ಲಿ ಹೊರಗಡೆ ಎಲ್ಲ ಕಟ್ಔಟ್ ಎಲ್ಲ ಹಾಕಿ ಇದೆಲ್ಲ ಮಾಡ್ತಿರಲ್ಲ, ಅದೊಂದು ಸುಮ್ನೆ ತೋರ್ಸಿದ್ರು ಒಂದು 30-20 ಸೆಕೆಂಡ್. ನಾನು ಅಲ್ಲೇ ಮೀಟರ್ ಆಫ್ ಆಗೋಯ್ತು ನನ್ಗೆ. ಅಯ್ಯೋ, ಈ ತರ ಎಲ್ಲ ಮಾಡ್ತಾ ಇದ್ರಿ, ಈ ತರ ಆಗೈತೆ ಒಳಗಡೆ ಅಂದ್ರೆ. ಒಳಗಡೆ ಗೆಸ್ಟ್ ಬಂದಾಗ ಹೇಳಿದ್ರು, ಯಾರ ಗೆಸ್ಟ್ಗಳು ಬಂದಾಗ, ನೀವು ಹೊರಗಡೆ ಒಂದು ಸರಿ ಬಂದ್ ನೋಡಿ ಹೆಂಗೈತೆ ಕ್ರೇಜ್. ಎಲ್ರಿಗೂ ಹೇಳ್ತಿರು, ನಾನು ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ನನಗೆ ಅಂತ ಹೇಳ್ತಿರಲ್ಲ. ನಿಮ್ದೆಲ್ಲ ಕ್ರೇಜ್ ಹೆಂಗೈತೆ ಅಂದ್ರೆ ಒಂದು ಸರಿ ಹೊರಗಡೆ ಬಂದ್ ನೋಡಿ ನಿಮ್ಗೆ ಗೊತ್ತಾಯ್ತದ. ಒಳ್ಳೆ ಎಲೆಕ್ಷನ್ ತರ ನಡೀತೈತೆ ಹೊರಗಡೆ ಎಲ್ಲ ಅಂತೆಲ್ಲ. ಸರಿ ಆಯ್ತು ಅಂದ್ರೆ ಎಲ್ಲ ಬಂದಾಗ ಎಲ್ರು ಚೆನ್ನಾಗಿ ಅಂದ್ರೆ ಅವ್ರು ಏನಾರ ನಾವು ಹೆಂಗೆ ಒಳಗೆ ಒಂದ್ ಮೆಂಟಾಲಿಟಿ ಆಟ ಆಡ್ತಾ ಇರ್ತೀವಲ್ಲ, ನೀನ್ ಚೆನ್ನಾಗ್ ಆಡ್ತಿಯಲ್ಲ, ನೀನ್ ಹಿಂಗ್ ಆಡ್ತಿದ್ದೆ ಹಂಗ ಆಡ್ತಿದ್ದೆ ಅಂದ್ಬಿಟ್ಟು ನಾವು ಕುಗ್ಬಿಡ್ತೀವಲ್ಲ. ಬಂದವ್ರೆಲ್ಲೋ ಕಾಮನ್ ಡೈಲಾಗ್ ಏನಂದ್ರೆ ಎಲ್ರು ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗ್ ಆಡಿ ಅಂತಾನೆ ಇದ್ದಿದ್ದು. ಅಲ್ಲಿ ಕ್ಲಾರಿಟಿ ಇರ್ಲಿಲ್ಲ. ಬಂದವರೆಲ್ಲ ಹಂಗೆ ಹೇಳೋರು. ಆಮೇಲೆ ಬಂದವರೆಲ್ಲ ಹೇಳೋರು, ಹೊರಗಡೆ ನಿಮ್ಗೆಲ್ಲ ಹೆಂಗೈತೆ ಗೊತ್ತಾ ಕ್ರೇಜ್, ಹಂಗೆಲ್ಲ ಹೇಳೋರಲ್ಲ, ಓ ಸೂಪರು ಅಂತೆಲ್ಲ ಇದ್ದ. ಎಲ್ರಿಗೂ ಆತರ ಇದೆಯಲ್ಲ ಸೂಪರು ಅನ್ನೋ ತರ. ಹೊರಗಡೆ ಬಂದ್ಮೇಲೆ ಅದೆಲ್ಲ ನಿಜ, ಎಲ್ರಿಗೂ ಹಂಗ ಐತೆ ಕ್ರೇಜು. ಅದು ನೋಡ್ಬಿಟ್ಟು ಖುಷಿ ಆಯ್ತು, ಒಂದ್ ಲೆವೆಲ್ ಜಾಸ್ತಿ. ಅದೇ. ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ನಿಮ್ಮ ಅಪ್ಪ ಮಾತಾಡಿದ್ ಕೇಳಿಸ್ಕೊಂತ ಇದ್ದೆ ನಾನು. ಬಹುಶಃ ನಾನು ಜೀವನದಲ್ಲಿ ಇಷ್ಟು ದುಡ್ದಿದ್ದೀನೋ ಇಲ್ಲ, ನನ್ನ ಮಗ 3 ತಿಂಗಳಲ್ಲೇ ದುಡ್ಬಿಟ್ಟು ಅಷ್ಟು ದುಡ್ಡು ಅಂತೇಳಿ ಎಷ್ಟು ಖುಷಿಯಾಗಿದ್ದಾರೆ. ಅವರು ಸಿಕ್ಕಾಪಟ್ಟೆ ಖುಷಿ ಮೇಡಮ್. ಅವರು ಅದು ಅನ್ಕೊಂಡಿದ್ದೆ ಒಂದು ಮುಂಚೆ. ಅದೇ ಸ್ಟಾರ್ಟಿಂಗು ಅದು ಈಗ ಹೆಂಗಿತ್ತು ಅಂದ್ರೆ ಗೊತ್ತಲ್ಲ ಮೇಡಮ್, ಈಗ ಹಳ್ಳಿ ಲೈಫ್ ಹೆಂಗಿರ್ತದೆ ಅಂದ್ರೆ, ಓದ್ಬೇಕು, ಒಂದ್ ಕೆಲಸ ತಗೋಬೇಕು,
ಒಂದಷ್ಟು ಸಂಬಳ ಚೀಟಿ ದುಡ್ಡು, ಮದುವೆ, ಇದು ತಂಗಿ ಅಕ್ಕ ಅವ್ರಿದ್ರೆ ಅವ್ರ ಮದುವೆ, ಅವ್ರ ಸಾಲ ತೀರಿಸ್ಬೇಕು, ಅವ್ರ ಸಾಲಕ್ಕೆ ದುಡ್ಡು ಕಟ್ಟಬೇಕು, ಬಡ್ಡಿ ಗಿಡ್ಡಿ ಕಟ್ಟಬೇಕು, ಅದ್ರಲ್ಲಿ ಒಂಚೂರು ಸೇವ್ ಮಾಡ್ಕೊಂಡು ನಿನ್ ಮದುವೆಗೂ ಉಳಿಸ್ಕೋಬೇಕು, ಮನೆಗೆ ಒಂದಷ್ಟು ಕೊಡ್ಬೇಕು. ಹಿಂಗಿರ್ತದೆ. ಇದು ಇದು ಒಂದ್ ಸರ್ಕಲ್ ಇದು ಫಿಕ್ಸ್. ಇದು ಇದು ಆರ್ಡರ್ ಇರ್ತದೆ ಗೊತ್ತಾ ನಿಮ್ಗೆ? ಆತರ ಆರ್ಡರ್. ನೀನು ಸ್ಕೂಲ್ ಆದ್ಮೇಲೆ ಕಾಲೇಜ್ ಓದು, ಕಾಲೇಜ್ ಆದ್ಮೇಲೆ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಆದ್ಮೇಲೆ ಮದುವೆ ಆಗು, ಮದುವೆ ಆದ್ಮೇಲೆ ಈ ತರ ಇನ್ ಲೈಫ್ ಹಂಗಿದ್ದಲ್ವಾ ಅವರು. ಹಾಗೆ ಅವ್ರಿಗೂ ನಂಬಿಕೆ ಇಲ್ಲ. ಅವ್ರನ್ನ ಬೈರು, ನಾನು ಹಿಂಗೆ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಡೈರೆಕ್ಟರ್ ಆಗ್ಬಿಡ್ತೀನಿ, ಆರ್ಟಿಸ್ಟ್ ಆಗ್ಬಿಡ್ತೀನಿ. ಆರ್ಟಿಸ್ಟ್ ಅನ್ನೋದು ಅವಾಗ ಜಾಸ್ತಿ ಇರಲಿಲ್ಲ ಮೈಂಡಲ್ಲಿ. ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿತ್ತು. ನೀನ್ ಏನ್ ಕೋದ ಅಲ್ಲಿ ಏನ್ ಮಾಡಿಯ ಸರಿ, ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನಮಗೆಲ್ಲ ಅಲ್ಲ ಅದು. ಕೆಲ್ಸಕ್ಕೆ ಹೋಗೋದು ಬೈರು ಅವರು ಯಾವಾಗ್ಲೂ. ಅದು ಈಗ ನೋಡಿದ್ರೆ ಅವರು ಅಷ್ಟು ಖುಷಿ ಪಡೋದು ನೋಡೋದು. ಈಗ ಅದೇ ಅಲ್ವ ಮೇಡಮ್, ಅಲ್ಟಿಮೇಟ್ಲಿ ಅಪ್ಪ ಅಮ್ಮನ ಮಕ್ಕದಲ್ಲಿ ಆ ನಗು ನೋಡಿದಾಗ ಅದು ಸಾಕಲ್ಲಪ್ಪ ಇನ್ನು ಜೀವನದಲ್ಲಿ. ಇಷ್ಟು ಅವ್ರ ಮಕ್ಕದಲ್ಲಿ ಒಂದ್ ನಗು, ನನ್ನಿಂದ ಒಂದ್ ನಗು ಬಂತಲ್ಲ, ಸೂಪರ್ ಅನ್ಸುತ್ತೆ. ಈಗ ಕರ್ನಾಟಕ ಜನ ನಿಮ್ಮನ್ನ ಹೊತ್ತು ಮೆರೆಸ್ತಾ ಇದಾರೆ. ಬಹುಶಃ ನೀವ್ ಕೇಳ್ಪಟ್ಟಿದ್ದೀರಾ. ಜನರ ಹತ್ರ ಹೋದ್ರೆ ಇನ್ನೂ ನಿಮ್ಗೆ ಆ ಪ್ರೀತಿ ಅಭಿಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಸ್ಟುಡಿಯೋ ಒಂದಿನ ಬರ್ಬೇಕು. ಪಬ್ಲಿಕ್ ಹೌಸ್ ಓಪನ್ ಮಾಡಿ ಮಾತಾಡಿಸ್ತೀವಿ. ಈಗ ಯಾರೋ ಮಾತಾಡಿದ್ ಕೇಳಿಸ್ಕೊಳ್ತಾ ಇದೆ. ತುಂಬಾ ಇನ್ನೋಸೆಂಟ್ ಜನ, ಹಳ್ಳಿ ಜನ. ನೀವು ಹಳ್ಳಿಯಿಂದಾನೇ ಬಂದವರು. ಬಹುಶಃ 45 ವರ್ಷದ ಹಿಂದೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರು ಶೂಟಿಂಗ್ ಅಲ್ಲಿ ಇದಾರೆ ಅಂದ್ರೆ ಹೋಗ್ತಿದ್ವಿ. ನಾವು ನಿಜಾನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ನೋಡ್ತಾ ಇದೀವ ಅಂತ ಅಂದ್ಬಿಟ್ಟು ಮುಟ್ತಾ ಇದ್ವಿ. ನಾವು ಕನ್ಸ ಅಂತ ತಿಳ್ಕೊಳಕ್ಕೆ ರಾಜ್ಕುಮಾರ್ ಅವ್ರನ್ನ ಮುಟ್ಟಿದೀವಿ. ನಮ್ಮೂರ್ ಹುಡ್ಗ ಗಿಲ್ಲಿನ್ ಮುಟ್ಟೋಕ್ ಆಗ್ತಿಲ್ಲ, ಅಷ್ಟು ಬೆಳೆದ್ಬಿಟ್ಟ ಹುಡ್ಗ ಅಂತ ಇಷ್ಟು ಖುಷಿ ಪಡ್ತೀರಾ? ಮೇಡಮ್ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಹೋಲಿಸ್ಲೇಬಾರ್ದು ಮೇಡಮ್. ಯಾಕಂದ್ರೆ ನಾವು ಅದೇ ನಾನು ಹೇಳ್ತಿರ್ತಿಲ್ಲ, ಅವ್ರ ಕಾಲ್ ದುಡ್ಗು ಸಮಯ ಇಲ್ಲ. ನಾವು ಅವ್ರು ಸಿನಿಮಾ ಎಲ್ಲ ನೋಡ್ಕೊಂಡು ಅಂದ್ರೆ ಅವರಷ್ಟು ಅವ್ರಿಗೆ ಹೋಲ್ಸ್ಕೊಂಡು ನಾನು ಏನೂ ಇಲ್ಲ ಮೇಡಮ್. ಸತ್ಯವಾಗ್ಲೂ ಆ ತರ ಏನಿಲ್ಲ ಮೇಡಮ್. ಮುಟ್ಟಕ್ಕಾಗಲ್ಲ, ಸಿಗಕ್ಕಾಗಲ್ಲ, ಆ ತರ ಏನಿಲ್ಲ ಮೇಡಮ್. ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ. ಅದೇ ಅದೊಂದು ಖುಷಿ ಆಯ್ತದೆ ಮೇಡಮ್ ನೋಡಿದಾಗ. ಒಂದು ಎಲ್ರ ಮಕ್ಕಳು ಈಗ ಹಿಂಗ್ ಬಂದ್ ಹಿಂಗ್ ಮಾಡ್ತಾರೆ. ಅಪ್ಪು ಸರ್ ಪುಣ್ಯ ಭೂಮಿಗೆ ಹೋಗಿದೆ, ಅಲ್ಲಿಗೆ ಹೋಗಿದೆ. ಅವಾಗ ಅಲ್ಲಿಗೆ ಬಂದಿರೋರೆಲ್ಲ ಪಾಪ ಈ ವಯಸ್ಸಾಗಿರೋರೆಲ್ಲ ಹಿಂಗ್ ಬಂದ್ ಹಿಂಗ್ ಮಾಡೋದು, ದೃಷ್ಟಿ ತೆಗೆಸ್ಕೊಳ್ಳಿ ಹೋಗಿ ಅನ್ನೋದು, ಅದೆಲ್ಲ ನೋಡ್ತಾ ಇದ್ರೆ ಎಷ್ಟು ಕನೆಕ್ಟ್ ಆಗ್ಬಿಟ್ಟವ್ರೆ. ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಶೋ ಮುಗಿದ್ಮೇಲೆ ನಮ್ಗೆ ಬೇಜಾರು ಕಣಪ್ಪ, ನಾವು ಟಿವಿನೇ ನೋಡ್ತಾ ಇಲ್ಲ, ಸುಮ್ಮನೆ ಕೂತಿರ್ತೀವಿ ಅಂತೆಲ್ಲ ಅನ್ನೋದು. ಅದೆಲ್ಲ ನೋಡಿದ್ರೆ ಅದೇ ನಾನು ಹೇಳ್ತೀನಲ್ಲ ಮೇಡಮ್, ಇವಾಗ ನಾವು ಬಿಗ್ ಬಾಸ್ ಮನೆ ಒಳಗಡೆ ನಾವ್ ಇಷ್ಟೇ ಜನ ಇರೋರು, ಹೊರಗಡೆ ಅವರು ಮನೆ ಒಳಗಡೆ ಟಿವಿ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ. ಆಕ್ಚುಲಿ ಅವ್ರೆಲ್ಲ ಬಿಗ್ ಬಾಸ್ ಒಳಗಡೆ ಅವರು ಜೀವಿಸ್ತಾ ಇದ್ರು ನಮ್ ಜೊತೆ, ನಾವು ಮಾತ್ರ ಜೀವಿಸ್ತಾ ಇರಲಿಲ್ಲ ಅಲ್ಲಿ ಅನ್ನಿಸ್ಬಿಡ್ತು. ಚಿಕ್ಕ ಚಿಕ್ಕ ಮಕ್ಕಳುಗಳು ಗಿಲ್ಲಿ ಮಾಮ, ಗಿಲ್ಲಿ ಅಂತ ಹೇಳುದು, ಅದೆಲ್ಲರೂ ನೋಡ್ತಾ ಇದ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಅದು ನನ್ ಪುಣ್ಯ ಮೇಡಮ್. ಯಾವ ಜನ್ಮದ ಪುಣ್ಯನೇನೋ, ನಮ್ಮ ಅಪ್ಪ ನಮ್ಮಮ್ಮ ಮಾಡೋದ್ ಪುಣ್ಯನೇನೋ. ಈಗ ಹೊಸದಾಗಿ ನಮಗೊಂದು ಮಾಹಿತಿ ಬಂತು, ಒಂದ್ ಸೋರ್ಸ್ ಇಂದ ಬಂದಿದ್ದು. ಸೊ ರಜನಿಕಾಂತ್ ಅವರಿಗೆ ಬಿಗ್ ಬಾಸ್ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದಾಗ, ಅಂದ್ರೆ ನಿಮ್ ಫೇವ್ರೇಟ್ ರಿಯಾಲಿಟಿ ಶೋ ಯಾವುದು ಅಂತ ಕೇಳಿದಾಗ, ನಾನ್ ರಿಯಾಲಿಟಿ ಶೋಸ್ ನೋಡಲ್ಲ, ಬುಕ್ಸ್ ಓದ್ತೀನಿ. ಬಟ್ ನನ್ನ ಹೆಂಡತಿ ಯಾವಾಗ್ಲೂ ರಿಯಾಲಿಟಿ ಶೋಸ್ ನೋಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂದ್ರೆ ಅವ್ರಿಗೆ ಇಷ್ಟ. ಕೆಲವೊಂದು ಕಾಮಿಡೀಸ್ ಅನ್ನ ನಂಗೆ ತೋರಿಸಿದ್ದಾರೆ ಅಂತಂದ್ರು. ಅಂತ ಒಬ್ಬ ಸೂಪರ್ ಸ್ಟಾರ್ ನಿಮ್ ಕಾಮಿಡಿ ವಿಡಿಯೋಸ್ ನೋಡಿರೋದು, ನನಗೆ ಗೊತ್ತು ಗಿಲ್ಲಿ ಅಂತ ಹೇಳಿರೋದು, ಎಷ್ಟು ಖುಷಿ ಆಗುತ್ತೆ ಮೇಡಮ್. ನನಗೆ ಅದು ನಿಜನ ಸುಳ್ಳ ನಾನು ಸುಮಾರು ಸತಿ ಅದನ್ನೆಲ್ಲ ಹುಡುಕ್ಬಿಟ್ಟಿದ್ದೀನಿ ಮೇಡಮ್. ಹಂಗೆ ಹೇಳಿದಾರ ನೋಡುವ ಅಂತ ನಾನು ನೋಡಿಲ್ಲ. ಬಟ್ ಅದು ಓದ್ದೆ ಮೇಡಮ್. ನಾವೆಲ್ಲ ನಾನು ಯಾರು ಮೇಡಮ್ ಫಸ್ಟ್ ಆಫ್ ಆಲ್ ಅಂತ ಸೂಪರ್ ಸ್ಟಾರ್ ಅವರು ಶಿವಣ್ಣ ದೊಡ್ಡವರೆಲ್ಲ ನಾವೆಲ್ಲ ಯಾರು ಮೇಡಮ್ ಅವ್ರ ಮುಂದೆ ಅಂತವ್ರು. ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರ ಸ್ಟೈಲು, ರಜನಿ ಸರ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವ್ರ ಸ್ಟೈಲು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವರು ನನ್ನ ಇಮ್ಯಾಜಿನೇಷನ್ ಅದು ತಾಟು ಬರೋದಿಲ್ಲ ನೋಡ್ರಿ. ನನ್ನ ಇವ್ರಿ ರಜನಿ ಸರ್ ಈಗ ನಾನು ಏನಾರ ಒಂದ್ 4-5 ಸಿನಿಮಾ ಮಾಡಿ ಅದೇನಾರ ದೊಡ್ಡಿಟ್ಟಾಗಿ ಅದ್ ನೋಡಿ ಒಂದು ರಿಯಾಲಿಟಿ ಶೋ, ಆ ರಿಯಾಲಿಟಿ ಶೋ ಅಷ್ಟು ಹೆಸರು ತಂದು ಕೊಡ್ತದೆ, ಅಲ್ಲಿವರೆಗೂ ರೀಚ್ ಆಯ್ತದೆ ಅಂದ್ರೆ ಅದು ನಾನು ಈಗ್ಲೂ ನಾನು ಹುಡುಕ್ತಾನೆ ಇರ್ತೀನಿ ಮೇಡಮ್. ರಜನಿ ಸರ್ ಮಾತಾಡಿದಾರ ಅಂತ. ನನ್ ಪುಣ್ಯ ಮೇಡಮ್. ಫೈನ್. ಅಂದ್ರೆ ಮನೆ ಒಳಗ್ ನೀವಿದ್ದಾಗ, ಮನೆ ಒಳಗೂ ಹೋಗಕ್ ಮುಂಚೆ ಪ್ರಾಪರ್ಟಿ ಕಾಮಿಡಿಯಿಂದ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ಜನ ಅವಾಗ್ಲೂ ನಿಮ್ಮನ್ನ ಗುರುತಿಸ್ತಿದ್ರು, ಇಲ್ಲ ಅಂತಲ್ಲ. ಮನೆ ಒಳಗೆ ಹೋದ್ಮೇಲೆ ಹೊರಗಡೆ ಏನಾಗ್ತಿದೆ ಅಂತ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಲ್ಲ. ಮನೆ ಒಳಗೆ ನೀವು ಜೀವಿಸ್ತಾ ಹೋಗ್ತೀರಾ, ಈ ತರ ಸ್ಪರ್ಧಿಗಳ ಜೊತೆ ನಿಮ್ದೊಂದು ಬಾಂಡಿಂಗ್ ಅಂತಿರುತ್ತೆ. ಸೊ ಅವರೆಲ್ಲ ಮಾಡೋದು ಟ್ರೋಲ್ ಆಗ್ತಿತ್ತು, ನೀವು ಮಾಡೋದು ಟ್ರೆಂಡ್ ಆಗ್ತಿತ್ತು. ಆ ಕಲ್ಪನೆ ಏನಾದ್ರು ಇತ್ತಾ? ಅಂದ್ರೆ ಈ ಪಂಚ್ ಇಲ್ಲಿ ಕೊಟ್ರೆ ಬಹುಶಃ ಜನಕ್ಕೆ ಇಷ್ಟ ಆಗ್ಬೋದು, ಆ ಯೋಚನೆಗಳು ಹೆಂಗಿತ್ತ? ಅದೇ ಈಗ ನಾನೇನಾದ್ರೂ ಹೊರಗಡೆ ಇದ್ದಿದ್ರೆ, ಹೊರಗಡೆ ಅಂದ್ರೆ ರೆಗ್ಯುಲರ್ ನಮ್ ರಿಯಾಲಿಟಿ ಶೋಗಳು ಏನಿರ್ತವೆ, ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಈ ತರ ಶೋ ಆಗಿದ್ರೆ ನಾನು ಹೊರಗಡೆನೆ ಇರ್ತೀನಿ. ಇವತ್ತು ನಾವು ಶೂಟ್ ಮಾಡಿದ್ರೆ ಭಾನುವಾರ ಶನಿವಾರ ಟೆಲಿಕಾಸ್ಟ್ ಇರ್ತಾರೆ, ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ವರ್ಕ್ ಆಯ್ತಾ ಇದೆ, ಯಾವ್ದು ವರ್ಕ್ ಆಯ್ತಾ ಇಲ್ಲ, ಏನ್ ಮಾಡ್ಬೇಕು ಏನು ಅಂತ.
ಆದ್ರೆ ಬಿಗ್ ಬಾಸ್ ಹಂಗಲ್ಲ ಮೇಡಮ್, ಅಲ್ಲಿ ಹೊರಗಡೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಹಿಂಗ್ ಬಾಗ್ಲಿಂದ ಆಚೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಗೋಡೆ ಪಕ್ಕದಲ್ಲಿ ಏನ್ ನಡೀತಾ ಇರ್ತದೆ ಅಂತಾನು ಗೊತ್ತಿರಲ್ಲ ಬಿಗ್ ಬಾಸ್ ಅಲ್ಲಿ. ಅದೆಲ್ಲ ಪ್ಲಾನ್ ಮಾಡಿ ಏನು ಮಾಡಕ್ಕೆ ಆಗಲ್ಲ ಮೇಡಮ್. ನೀವು ಪ್ಲಾನ್ ಮಾಡ್ಬಿಟ್ಟು ನೀವು ಹೋಗುದು ಬಿಗ್ ಬಾಸ್ ಅಲ್ವೇ ಅಲ್ಲ, ನೀವು ಬ್ಲೈಂಡ್ ಆಗಿ ಹೋಗ್ಬೇಕು, ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಆಟ ಆಡ್ಬೇಕು. ಅಂದ್ರೆ ಅಲ್ಲಿ ಲೈವ್ ಆಗಿ ಅಲ್ಲಿ ಬದುಕುದು ಅಂತಾರಲ್ಲ ಮೇಡಮ್, ಜೀವಿಸುದು ಅಂತ. ಈಗ ನೀವು ನಾನು ಅಲ್ಲಿ ಬದುಕಿದ್ರೆ ತಾನೇ ಏನಾರ ಮಾತಾಡೋದು, ನೀವೇನಾರ ಮಾತಾಡ್ರೆ ನಾನ್ ರಿಟರ್ನ್ ಮಾತಾಡೋದು, ಏನಾರ ಒಂದು ಉಟ್ಕತ್ತದೆ ಆತರ. ಸೊ ಈಗ ವಂಶದ ಕುಡಿ ಅಂತ ರಕ್ಷಿತಾ ಅವ್ರನ್ನ ಕರಿತಿದ್ರಿ. ನಾನ್ ಮೊನ್ನೆ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಂಗೆ ಗಿಲ್ಲಿ ತರದ ಹುಡುಗ ಬೇಕು ಅಂತ ಅವ್ರೊಂದು ಅಪ್ಲಿಕೇಶನ್ ಹಾಕಿದಾರೆ, ಏನ್ ಹೇಳ್ತೀರಾ? ಅಪ್ಲಿಕೇಶನ್ ಸುಮ್ನೆ ತಮಾಷೆಗಳಿರ್ತಾರೆ ನೋಡಿ, ಅವ್ರು ನಂತರ ಅನ್ನೋದಿಲ್ಲ, ಸುಮ್ನೆ ತಮಾಷೆಗೇನೋ ಡಚಾಕ್ ಮಾಡೋಕೆ ಹೇಳಿರ್ತಾರೆ. ಇಲ್ಲ, ಆತರ ಫನ್ ಇರೋದು, ಕಾಮಿಡಿ ಮಾಡೋರು, ನಂತರ ಜೋಯಲ್ ಅಥವಾ ಗಿಲ್ಲಿ ತರ ಇರೋರು ನನಗ್ ಬೇಕು. ಅದೇ ಹೇಳೋರಲ್ಲ, ಗಿಲ್ಲಿ ತರ ಇರೋರು ಬೇಕು, ಗಿಲ್ಲಿ ಅಲ್ಲ ಅಂತ. ಹಂಗ್ ಸುಮ್ನೆ ಏನೋ ತಮಾಷೆಗಳಿರ್ತಾರೆ ಅಷ್ಟೇ. ರಕ್ಷಿತಾ ಬಗ್ಗೆ ನೀವ್ ಅಂತ ಇದ್ರಿ, ಒಂದ್ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೋಡಿದ್ರ ಕಾವ್ಯ, ಗಿಲ್ಲಿ, ರಕ್ಷಿತಾ ಅಂತ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿನಿಮಾ ಅಂತೆಲ್ಲ ಅಭಿಮಾನಿಗಳು ಆಲ್ರೆಡಿ ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ, ನೀವ್ ಹೀರೋ ಅವರಿಬ್ರು ಹೀರೋಯಿನ್ಸ್ ಅಂತ. ಅಯ್ಯೋ, ಆತರ ಸಿಗ್ಬೇಕಲ್ಲ ಮೇಡಮ್. ಪಾಪ ಆಸೆ ಪಡೋದು, ಅವ್ರಿಗೂ ಆಸೆ ಇರ್ತದೆ. ರಿಯಾಲಿಟಿ ಶೋ ಚೆನ್ನಾಗೈತೆ, ಸಿನಿಮಾದಲ್ಲಿ ಹೆಂಗಿರ್ತದೆ ನೋಡ್ಬೇಕು ಅಂತ ಆಸೆ ಇರ್ತದೆ ಮೇಡಮ್. ಆಗ್ಬೇಕಲ್ಲ ಮೇಡಮ್, ಅದು ಕೂಡ್ ಬರ್ಬೇಕಲ್ಲ ಅದೆಲ್ಲ. ಇನ್ನು ಫ್ರೆಂಡ್ಶಿಪ್ ಬಗ್ಗೆ ರಕ್ಷಿತಾ ಮೊನ್ನೆ ತುಂಬಾ ಹೇಳ್ತಾ ಇದ್ರು. ರಘು, ಗಿಲ್ಲಿ ಮತ್ತೆ ನಾನು, ಅಂದ್ರೆ ರಕ್ಷಿತಾ ಹೇಳ್ಕೊಂಡಿರೋದು ಅದು ಬಹುಶಃ ಲೈಫ್ ಟೈಮ್ ಇರುತ್ತೆ, ನಾವು ಮರಿಯಲ್ಲ. ಆಮೇಲೆ ಮೀನ್ ಸಾರೆಲ್ಲ ಮಾಡಿ ಕರಿತೀನಿ ಅಂತ ರಕ್ಷಿತಾ ಅಂದಿದ್ದಾರೆ. ಆ ಫ್ರೆಂಡ್ಶಿಪ್ ನ ಆ ಬಾಂಡಿಂಗ್ ಹೆಂಗಿತ್ತು? ಹೊರಗಡೆ ಬಂದ್ಮೇಲೆ ಎಲ್ಲ ಮಾತಾಡ್ಕೊಂಡ್ರ ರಘು ಮತ್ತೆ ರಕ್ಷಿತಾ? ಇವಾಗ ಸಿಕ್ಕಿದ್ರು ಮೇಡಮ್ ಪ್ರೋಗ್ರಾಮ್ ಅಲ್ಲಿ, ಇವಾಗ ಎಲ್ರು ಸಿಕ್ಕಿದ್ರು, ಮಾತಾಡ್ದು. ಗಿಲ್ಲಿ ಸಿಕ್ಕು, ಎಲ್ಲೂ ಗಿಲ್ಲಿ ಫೋನ್ ಮಾಡ್ತೀನಿ, ಗಿಲ್ಲಿ ಮಾತಾಡುವ, ನಂಬರ್ ಇಲ್ಲ, ನಂಬರ್ ತಗೋಬೇಕು, ಮಾತಾಡುವ ಗಿಲ್ಲಿ ಅಂತೆಲ್ಲ ಹೇಳಿ ಮಾತಾಡೋ. ರಘುವಣ ಪಾಪ ಎಲ್ಲ, ರಘುವಣ ತಮ್ಮ, ನನ್ನ ತಂಗಿ ಬಂದವರು, ಅವ್ರ ಜೊತೆ ನಾನ್ ಬಂದನೆ ಅಂತ ಹೇಳಿ ಮಾತಾಡ್ತಾರೆ ಚೆನ್ನಾಗಿ. ಕಾವ್ಯ ಎಲ್ಲ ಬಂದಿದ್ರು. ಓಕೆ, ಈಗ ಮತ್ತೊಂದು ಕ್ವೆಶ್ಚನ್ ಇದೆ. ಕಾವ್ಯ ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಲವ್ ಆಗಿತ್ತಾ? ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಅಲ್ವಾ, ಫ್ಯಾನ್ಸ್ ಡಿಮಾಂಡ್ ನೋಡಿರ್ತೀರಾ. ಅಂದ್ರೆ ಕೆಲವೊಂದು ಕಾಂಬಿನೇಷನ್ ವರ್ಕ್ ಆದಾಗ ಅಂತದೆಲ್ಲ ಚರ್ಚೆಗಳು ಅಫ್ಕೋರ್ಸ್ ನಡೆಯುತ್ತೆ. ಹೌದಾ? ಲವ್ ಮಾಡ್ತಿದ್ರಾ? ಇಲ್ಲ ಮೇಡಮ್, ಹಿಂಗಂದಿದ್ದು ನಾನು. ಮಾಡ್ತಾ ಇದ್ದೀರಾ? ನೀವು ಕನ್ಫ್ಯೂಸ್ ಮಾಡ್ಬೇಡಿ, ರೇಗಿಸ್ತಿದೆ ಅಷ್ಟೇ, ರೇಗಿಸ್ತಿದೆ ಆತರ. ಬಟ್ ಲವ್ ಅಂತ ಇಷ್ಟ ಆಗೋ ಹುಡುಗಿಗೆ ತಾನೇ ರೇಗ್ಸಕ್ ಸಾಧ್ಯ. ಎಸ್ ಫ್ರೆಂಡ್ ಆಗಿ ತುಂಬಾ ಇಷ್ಟ ಅವರು ನಮಗೆ. ನೀವು ಫ್ರೆಂಡ್, ನೀವು ತುಂಬಾ ಇಷ್ಟ ನನ್ಗೆ. ಅದೇ ಕಾವ್ಯ ಬೇರೆ ತರ ಫ್ರೆಂಡ್. ಬೇರೆ ತರ ಫ್ರೆಂಡ್ ಅಂದ್ರೆ ಫ್ರೆಂಡೇ ಮೇಡಮ್, ಅದ್ರಲ್ಲಿ ಯಾವ ತರ ಇರ್ತದೆ. ಈ ಗಿಲ್ಲಿ ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ನಾನು ಕೋಟ್ಯಾಧಿಪತಿ ಮೇಡಮ್. ಕೋಟ್ಯಾಂತರ ಜನರ ಪ್ರೀತಿ ಸಂಪನ್ನ, ಕೋಟ್ಯಾಂತರ ಜನರ ಪ್ರೀತಿ ವಿಶ್ವಾಸ ಅದನ್ನ ಸಂಪನ್ನ ಮಾಡಿದಿಲ್ಲ, ಕೋಟ್ಯಾಧಿಪತಿ ಮೇಡಮ್ ನಾನು. ದುಡ್ಡಿನ ವಿಷಯಕ್ಕೆ ಬಂದಾಗ? ದುಡ್ಡಿನ ವಿಷಯಕ್ಕೆ ಬಂದಾಗ ಏನಿಲ್ಲ ಮೇಡಮ್. ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ಯಾವ ಅಧಿಪತಿನಿಲ್ಲ ಮೇಡಮ್. ಏನೋ ಒಂದು ಅಧಿಪತಿ ಇರ್ತೀರಾ? ಏನಿಲ್ಲ, ಮಾಮೂಲಿ. ಇವಾಗ ಲಕ್ಷಾಧಿಪತಿನೇ ಮೇಡಮ್, ಯಾಕಂದ್ರೆ 50 ಲಕ್ಷ ದುಡ್ಡು ಗೆದ್ದಿದ್ದೀನಿ, ಲಕ್ಷಾಧಿಪತಿ ಅನ್ಬೋದು ಮೇಡಮ್. ಅದನ್ನ ಹೇಳ್ಬಿಡಿ. ಏನ್ ಗೊತ್ತಾ, ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, 50 ಲಕ್ಷನಾ ಅಂತ ಬಾಯ್ ಬಿಟ್ಬಿಡ್ತಾರೆ. ಬಟ್ ಅದೆಲ್ಲ ಕಟ್ಟಾಗಿ ಎಷ್ಟು ಬರುತ್ತೆ ಅದು ಗೊತ್ತಿಲ್ಲ. ಅದೆಲ್ಲ ಕಟ್ಟಾಗಿ ಬರ್ತದೆ, ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. 34 ಅಂತ ಏನೋ ಕ್ಯಾಲ್ಕುಲೇಷನ್ ಇದೆ. ಅದ್ ಹೇಳ್ಬಿಡಿ, ನಂಗೆ 50 ಲಕ್ಷ ಫುಲ್ ಸಿಗಲ್ಲ. ಅವ್ರಿಗೆ ಗೊತ್ತಿರ್ತದೆ ಬಿಡಿ. ಓಕೆ, ಈಗ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಡಾಲಿ ಧನಂಜಯ್ ಅವರ ಒಂದು ಡೈಲಾಗ್. ಅದು ತುಂಬಾ ಫೇಮಸ್ ಆಯ್ತು. ಅದು ರಿಪೀಟೆಡ್ಲಿ ಅವಾಗ ಟ್ರೆಂಡಿಗೆ ಬರ್ತಿರುತ್ತೆ. ಸೊ ನಿಮ್ ವಿಷಯ ಬಂದಾಗ ಬಿಗ್ ಬಾಸ್ ಮನೇಲಿ ಅದು ಮತ್ತೆ ಟ್ರೆಂಡಿಗೆ ಬಂತು. ಬಟ್ ಅಶ್ವಿನಿ ಅವ್ರನ್ನ ಮೊನ್ನೆ ಮಾತಾಡಿಸ್ತಾ ಇದ್ದಾಗ, ಗಿಲ್ಲಿ ಒಂದು ಮುಖವಾಡ ಹಾಕೊಂಡಿದ್ದಾನೆ, ಬಡವ ಅನ್ನೋ ಹೆಸರಲ್ಲಿ ಆತ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿದ್ದಾನೆ, ಆತ ನಿಜವಾಗ್ಲೂ ಬಡವ ಅಲ್ಲ, ಸುಳ್ಳು ಹೇಳಿದಾನೆ. ಏನ್ ಹೇಳ್ತೀರ ಮೇಡಮ್? ಆ ಮಕವಾಡ ಹಾಕಂದ್ ಎಷ್ಟ್ ದಿನ ಬದುಕಾಯ್ತದೆ ಹೇಳಿ ನೀವೇ? 1 ವಾರ 2 ವಾರ ಅಷ್ಟೇ ಮಕವಾಡ ಹಾಕ ಬದುಕುದು. ಈಗ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ 24 ಗಂಟೆ ಕ್ಯಾಮ್ರಾ ಓಡ್ತಾನೆ ಇರ್ತದೆ. ಲೈವ್ ಬೇರೆ ಇತ್ತು ಈ ಸರಿ. ನೀವು ಮಕವಾಡ ಎಲ್ಲ ಒಂದ್ ಪಾಯಿಂಟ್ ಅಲ್ಲಿ ಸಿಗಾಕಬಿಡ್ತೀರ. ಆತರ ಮಕವಾಡ ಹಾಕ ಬದುಕಿದ್ರೆ ಆತರ ನನ್ ಬಡವ ಅಂತ ತೋರ್ಸ್ಕೊಂಡ್ ಗೊತ್ತಾಗ್ಬಿಡ್ತದೆ. ಆಮೇಲೆ ನೋಡೋರು ಸುಮ್ನೆ ನೋಡೋದಿಲ್ಲ, ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ, ನಮಗ್ ಗೊತ್ತಿಲ್ದೇ ಇರೋ ವಿಷಯ, ನಾನು ಸಿಗ್ತಾರಲ್ಲ ನನ್ಗೆ ಗೊತ್ತಿಲ್ದೇ ಇರೋ ವಿಷಯನಲ್ಲೇ ಹೇಳ್ತಾರೆ. ಗೊತ್ತಿಲ್ದೇ ಇರೋದಲ್ಲ, ನಾನು ಯಾವ ಆ ಟೈಮಲ್ಲಿ ಇವ್ನು ಯಾವ ಮೂಡಲ್ಲಿ ಇದ್ದಾನೆ. ಈಗ ಒಂದ್ ಕಡೆ ನಾನು ಸುಮ್ನೆ ಬೀನ್ ಬ್ಯಾಗ್ ಅಲ್ಲಿ ಕೂತಿರ್ತೀನಿ, ಬರೀ ರಿಯಾಕ್ಷನ್ ನೋಡ್ಬಿಟ್ಟೆ ಹೇಳ್ತಾರೆ, ಇವ್ನು ಏನ್ ಯೋಚನೆ ಮಾಡ್ತಾವನೆ, ಏನ್ ಯೋಚನೆ ಮಾಡ್ತಿರ್ಬೋದು ಅಂತ. ಹಂಗಿರ್ತದೆ. ಅಂತದ್ರಲ್ಲಿ ಎಷ್ಟು ದಿನ ಅಂತ ಮಕ್ಕಳ ಹಾಕ ಬದುಕೋಕೈತದೆ ಹೇಳಿ. ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು, ಅಫ್ಕೋರ್ಸ್ ನೆಗೆಟಿವ್ ತುಂಬಾ ಕಮ್ಮಿ ನಿಮ್ ಬಗ್ಗೆ ಎಲ್ಲ ಚರ್ಚೆ ಆಗಿದ್ದು, ಪಾಸಿಟಿವ್ ತುಂಬಾ ಇದ್ದಿದ್ದು. ಸೊ PR ನೆಲ್ಲ ಚೆನ್ನಾಗಿರೋರು ಹಿಡಿದಿದ್ದಾರೆ. ಒಂದು 5-6 ರಿಯಾಲಿಟಿ ಶೋ ಮಾಡಿದ್ರಿಂದ ಅವ್ರಿಗೆ ಸ್ಟ್ರಾಟಜಿ ಗೊತ್ತಿತ್ತು, ಬಿಗ್ ಬಾಸ್ ಹೆಂಗ್ ಹೋಗ್ಬೇಕು, ಹೆಂಗ್ ವರ್ಕ್ ಆಗುತ್ತೆ, ಹೊರಗಡೆ ಹೆಂಗ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಬೇಕು, ಅದರಿಂದಾನೇ ಗೆದ್ದಿದ್ದು ಅಂತ. ಅದಕ್ಕೆ ಏನ್ ಹೇಳ್ತೀರಾ? ನಮ್ ಸ್ಟ್ರಾಟಜಿ ಆಗಲ್ಲ ಮೇಡಮ್ ಬಿಗ್ ಬಾಸ್ ಅಲ್ಲಿ.
ಈಗ PR ಟೀಮ್ ಇತ್ತು, ಅದಕ್ಕೆಲ್ಲ ದುಡ್ಡು ಕೊಟ್ಕೊಂಡು ಮೇಡಮ್ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾನ್ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಹೇಳಿ. ಅಷ್ಟೊಂದು ದುಡ್ಡು ಅಂದ್ರೆ ಬಿಗ್ ಬಾಸ್ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ತಂದ್ಕೊಡ್ತದೆ. ಈಗ ಅಷ್ಟು ದುಡ್ಡು ಇಟ್ಕೊಂಡು ಈಗ ಅಷ್ಟು ದುಡ್ಡು ನನ್ನ ಹತ್ರನೇ ದುಡ್ಡಿಲ್ಲ, ನನಗೆ ತಿನ್ನಕ್ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಬೇರೆಯವ್ರ ಹತ್ರ ಇಸ್ಕೊಡ್ಬೇಕು, ಬೇರೆಯವ್ರನ್ನ ನೆಗೆಟಿವ್ ಮಾಡ್ಬೇಕು. ಈಗ ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ಬೇರೆಯವ್ರ ನೆಗೆಟಿವ್ ಮಾಡ್ಬೇಕು, ಬೇರೆಯವ್ರ ಕೆಳಗೆ ಹಾಕ್ಬೇಕು ಅಂತ ಅದು ನನ್ಗೇನು ಆತರ ಇಲ್ಲ ಮೇಡಮ್. ಅದೆಲ್ಲ ಸುಳ್ಳು ಮೇಡಮ್, ಸತ್ಯವಾಗ್ಲು. PR ಅಂತ ಇದ್ದದ್ದು ಏನಕ್ಕೆ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಇತ್ತಲ್ಲ ಮೇಡಮ್, ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ಬೇಕಾಗಿತ್ತಲ್ಲ, ಅದೇ ನಾನು ಹೇಳ್ದಂಗೆ ಅದೆಲ್ಲಾನು ಕರೆಕ್ಟ್ ಆಗಿ ನೋಡ್ಕೋಬೇಕಾಗಿತ್ತು ಒಬ್ರು. ಅದೀಗ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೆ ನೀವು ನೋಡಿಬೇಕಾರೆ ಅಲ್ಲಿ ಯಾವ್ದು ಯಾರ ಬಗ್ಗೆನು ಏನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಬೇಕೇ ಬೇಕು. ಅದಕ್ಕೆ ಇದ್ದಿದ್ದಷ್ಟೇ. ಈಗ ಅದೊಂದು ಟೀಮ್ ಕಟ್ಕೊಂಡು ಅವ್ರನ್ನ ಮೇಡಮ್ ಆಗಲ್ಲ. ನೀವೇ ಒಬ್ಬರನ್ನ ಎಷ್ಟೇ ನೆಗೆಟಿವ್ ಮಾಡು ಕೊಟ್ರು ಒಂದು ಟೀಮ್ ಇಟ್ಕೊಂಡು ಪೀಸ್ ಅವ್ರು ತುಂಬಾ ಜನ ಇರ್ತಾರೆ, ಅದ್ರಲ್ಲಿ ಇದು ಕಾಣಿಸೋದೇ ಇಲ್ಲ ನೆಗೆಟಿವ್ ಮಾಡಕ್ ಕೊಟ್ರೆ. ಈಗ ಎಷ್ಟು ಅಂತ ಮಾಡಕ್ಕಾಯ್ತದೆ. ಈಗ ನಾನು ನೆಗೆಟಿವ್ ಮಾಡ್ಬೇಕು ಒಂದು ಟೀಮ್ ಇಟ್ಕೊಂಡ್ರೆ ಏನ್ ಒಂದ್ 5 ಪೇಜ್ 6 ಪೇಜ್ ಅಲ್ಲಿ ಮಾಡ್ಬೋದು, ಒಂದ್ 5-6 ವಿಡಿಯೋ ಮಾಡ್ಬೋದಾ? ಅಷ್ಟೊಂದು ವಿಡಿಯೋ ಹೆಂಗ್ ಮಾಡಕ್ಕಾಯ್ತದೆ? ಎಲ್ರು ಹಂಗಾರೆ ಏನು ಇಡೀ ಕರ್ನಾಟಕ ತುಂಬಾ PR ಏನಾರು ಇಟ್ಕಕ್ಕಾಗತ್ತಾ? ಆಗಲ್ಲ. ಜನ ಅಲ್ಟಿಮೇಟ್ಲಿ ಜನರು ಏನ್ ನೋಡ್ತಾರೆ ಅದೇ, ಅವ್ರೇನು ಡಿಸೈಡ್ ಆಯ್ತಾರೆ ಅದೇ ಫೈನಲ್. ಅಶ್ವಿನಿ ಅವ್ರಿಗೆ ಈ ಪ್ರಶ್ನೆ ನಾನು ಕೇಳಿದ್ದೆ, ಅಂದ್ರೆ ಇಷ್ಟು ದಿವಸದಲ್ಲಿ ಗಿಲ್ಲಿ ಒಳ್ಳೆಯವನು ಅಂತ ಯಾವ ಪಾಯಿಂಟ್ ಆಫ್ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತಾ ಅಂದಾಗ, ನನಗೆ 1 ಸೆಕೆಂಡ್ ಕೂಡ ಆತ ಒಳ್ಳೆಯವನು ಅಂತ ಅನ್ಸೇ ಇಲ್ಲ ಇದುವರೆಗೂ. ನೀವ್ ಒಳ್ಳೆಯವರ ಕೆಟ್ಟವರ? ಕೆಟ್ಟವನೇ ಇರ್ಬೋದು ಮೇಡಮ್. ಏನ್ ಹೇಳ್ತೀರಾ ಇದಕ್ಕೆ? ಯಾವತ್ತೂ ನಂಗೆ ಅವ್ನು ಒಳ್ಳೆಯವನು ಅಂತ ಅನ್ನಿಸ್ಲೇ ಇಲ್ಲ ಮನೆಯೊಳಗಿದ್ದಾಗ. ಮೇಡಮ್ ಸತ್ಯವಾಗ್ಲೂ ಅದು ನನಗೂ ಆಶ್ಚರ್ಯ ಆಯ್ತದೆ. ಅಶ್ವಿನಿ ಮೇಡಮ್ ಒಂದು ಟೈಮ್, ಅದೇ ನಾನು ಸುಮಾರು ಸಲ ಹೇಳವನಿ ಅದನ್ನ, ಮನೆಯಿಂದ ಆಚೆ ಬರ್ಬೇಕಾದ್ರೂ ರಕ್ಷಿತಾ ನಾನು ಎಲ್ಲ ಇದ್ದಾಗ್ಲೂ ದೇವ್ರಿಗೆ ಪೂಜೆ ಮಾಡಿ ಅವರೇ ಕರೆದು ಎಲ್ರಿಗೂ ಪೂಜೆ ಮಾಡಿ ಚೆನ್ನಾಗಿ ಆಡ್ದು. ಆಲ್ರೆಡಿ ಗೆದ್ದಿದೀವಿ ನಾವು, ಯಾರೇ ಗೆದ್ರು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ನನಗಂತೂ ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೊಬಿಟ್ಟು ಎಲ್ಲ ಖುಷಿಯಾಗಿರೋಣ, ಅಲ್ಲಿ ಸಿಗೋಣ ಇಲ್ಲಿ ಸಿಗೋಣ, ಒಂದು ಸರಿ ಎಲ್ಲ ನಮ್ ಬಿಗ್ ಬಾಸ್ ಟೀಮ್ ಎಲ್ಲ ಸರಿ ಎಲ್ಲ ಟ್ರಿಪ್ಗೆ ಹೋಗೋಣ ಅಂತೆಲ್ಲ ಮಾತಾಡೋದು. ಆಮೇಲೆ ಕೆಲವೊಂದು ವಿಚಾರ ಅವರೇ ಹೇಳೋರು. ಇದೆಲ್ಲ ಬರೀ ಈಗ ಗೇಮು ಅಷ್ಟೇ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾವೆಲ್ಲ ಫ್ರೆಂಡ್ಸ್. ಆಮೇಲೆ ಸುಮಾರು ಸರಿ ಅವ್ರ ಮನೆಗೆ ಊಟಕ್ಕೆ ಕರೆದವ್ರೆ ನನ್ನ. ಅವ್ರ ಅಮ್ಮ ಬಂದಾಗ ಎಷ್ಟು ನನ್ನ ಜೊತೆಲಿ ಚೆನ್ನಾಗಿ ಕೈ ಹಿಡ್ಕೊಂಡು ಕೊಡ್ತೀನಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು ನಿಮ್ಮ ಅಮ್ಮಗೆ. ಸಿಕ್ಕಾಪಟ್ಟೆ ನನ್ನ ಜೊತೆ ಚೆನ್ನಾಗಿ ಕೂತ್ಕೊಂಡ್ ಮಾತಾಡಿ, ಫ್ಯಾಮಿಲಿ ಎಲ್ಲ. ಅವ್ರ ತಮ್ಮ ಬಂದಾಗ ಅವ್ರು ಚೆನ್ನಾಗಿ ಮಾತಾಡಿದ್ರು. ಬಟ್ ಅಶ್ವಿನಿ ಮೇಡಮ್ ಅದ್ ಯಾಕೆ ಹಂಗಂದ್ರು ಅಂತ ನನ್ಗೆ ಈಗ್ಲೂ ಕೊರತೈತೆ. ಅದು ಅಲ್ಲಿ ಕೂತ್ಕೊಂಡು ಸ್ಟೇಜ್ಗೆ ಹೋಗುವವರೆಗೂ, ಸ್ಟೇಜ್ ಇಂದ ಅಲ್ಲಿ ಬರೋವರೆಗೂ ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಅದೆಲ್ಲ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಈಗ ಆ ವೀಕ್ ಇದ್ದಿದ್ದೇ ಅದಲ್ವಾ, ನಿಮ್ ಯಾರಿಗಾರ ಸಾರಿ ಕೇಳ್ಬೇಕಂದ್ರೆ ಕೇಳಿ, ಏನಾರು ತಪ್ಪು ಮಾಡಿದ್ರೆ ನೀವೇನಾರ ಅದನ್ನ ನೆನೆಸ್ಕೊಂಡು ಇದ್ ಮಾಡ್ಬಾರ್ದಾಗಿತ್ತು ಒಂದು ಯಾರಿಗಾರ ಅಂದಿದ್ರೆ ಬೋದಿದ್ರೆ, ಆ ವೀಕ್ ಇದ್ದಿದ್ದೆ. ಅದಕ್ಕೆ ಅದನ್ನೆಲ್ಲ ಬೆಂಕಿಗೆ ಹಾಕೋದು, ಲೆಟ್ರಲ್ಲಿ ಬರ್ದ್ಬಿಟ್ಟು ಅದೆಲ್ಲ ಆಗಿ ಇದು ಇಲ್ಲಿಗೆ ಬಿಡ್ಬೇಕು, ಅದೆಲ್ಲ ಮಾತಾಡಿ ಇದು ಮುಗೀತು ಇಲ್ಲಿಗೆ ಅಂತ ನಾವೇ ಕೂತ್ಕೊಂಡ್ ಮಾತಾಡವಿ. ಈ ಆಟದ ಬರದಲ್ಲಿ ಹಿಂಗ ಆಗೈತೆ, ಹಿಂಗೆಲ್ಲ ಸಾರಿ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಕೈಯೆಲ್ಲ ಕುಲುಕಿ ಎಲ್ಲ ಆದ್ಮೇಲೆ ಅದ್ ಯಾಕೆ ಹಂಗಂದ್ರು ಅಂತ ಗೊತ್ತಿಲ್ಲ ಮೇಡಮ್. ಅವ್ರನ್ನ ಕೇಳಿದ್ರು. ಏನಾದ್ರು ಫೋನ್ ಥ್ರೂ ಮಾತಾಡಿದ್ರ ಅವ್ರ ಹತ್ರ, ಅಥವಾ ಇವತ್ ಪ್ರೋಗ್ರಾಮ್ ಎಲ್ಲ ಸಿಕ್ಕಿದ್ರ? ಇಲ್ಲ, ಅವರು ಬತ್ತವ್ರೆ ಅಂತ ಹೇಳಿದ್ರು. ನಾನ್ ಅಷ್ಟೊತ್ತಿಗೆ ಬಂದ್ಬಿಟ್ನಲ್ಲ. ಏನೋ 2 ಗೋಲ್ಡ್ ಚೈನ್ ಹಾಕೊಂಡಿದ್ರಿ, ಎಲ್ಲಿ ಕಾಣಿಸ್ತಿಲ್ಲ ಕುತ್ಕೇಲಿ? ಇಲ್ಲ ಮೇಡಮ್, ಸುಮ್ಮನೆ ಅದು ಅವ್ರು ಹಾಕಿ ದೊಡ್ಡ ಉಂಗುರಗಳು ಇಲ್ವಾ? ಇಲ್ಲ, ವಾಪಸ್ ತಗೊಂಡ್ಬಿಟ್ರ? ವಾಪಸ್ ತಗೊಂಡ್ರು ಅನ್ನೋದಕ್ಕಿಂತ ಹಾಕಿದ್ರು ಅಷ್ಟೇ. ಇದಕ್ಕೆ ಫೋಟೋಗೆ ಗೋಲ್ಡ್ ಅಂಗಡಿ ಇನಾಗ್ರೇಷನ್ ಅಲ್ವಾ, ಅದಕ್ಕೋಸ್ಕರ ಹಾಕಿದ್ರು ಅಷ್ಟೇ. ನಾನು ಹಂಗೆ ಅನ್ಕೊಂಡ್ ಇದೆಲ್ಲಪ್ಪ ಇಷ್ಟೊಂದೆಲ್ಲ ಹಾಕ್ತವ್ರೆ, ಕೈಗೆ ಉಂಗ್ರ ಎಲ್ಲ ಹಾಕ್ತವ್ರೆ, ಬ್ಯಾಡ ಮಾಡಿದ್ರು ಇಷ್ಟೊಂದ್ ಚೈನ್ ನನ್ನ ಲೈಫಲ್ಲೇ ಫಸ್ಟ್ ಹಾಕಿದ್ದು. ಒಂದ್ ಸಣ್ಣ ಒಂದ್ ಉಂಗ್ರ ಇತ್ತು ಅಷ್ಟೇ ನನ್ನ ಬೆಳ್ಳಲ್ಲಿ, ಇಷ್ಟೊಂದ್ ಹಾಕ್ಬಿಟ್ರಲ್ಲ, ನನಗೆ ತಲೆ ಎಲ್ಲ ಕೆಟ್ಟಾಯ್ತು. ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಆತರ. ಆಮೇಲೆ ಕೇಳ್ತಾ ಇಲ್ವಲ್ಲ, ಮೋಸ್ಟ್ಲಿ ನನಗೆ ಇರ್ಬೇಕು, ಕೇಳ್ತಾ ಇಲ್ವಲ್ಲ ನನಗೆ ಇರ್ಬೇಕು ಅನ್ಕೊಂಡ್ ಆಮೇಲೆ ಏನ್ ಮಾಡ್ದೆ ಗೊತ್ತಾ, ಎತ್ತು ಒಳಕ್ ಹಾಕಂದ್ ಗುಂಡಿ ಹಾಕಬಿಟ್ಟೆ. ಆಮೇಲೆ ಹೊರಡ್ಬೇಕಾದ್ರೆ ಮಾಮೂಲಿ ಕೊಟ್ಬಿಟ್ಟು ಬಂದೆ. ಅವರೇ ಕೇಳಿದ್ರ ಅಥವಾ ನೀವೇ ಕೊಟ್ಟು ಬಂದ್ರ? ನೋಡಿ ಪಾಪ, ಅವರು ತುಂಬಾ ಒಳ್ಳೆಯವರು, ಹಂಗೇನಿಲ್ಲ, ನಾನೇ ಕೊಟ್ಬಿಟ್ಟು ಬಂದೆ. ಮನೆ ಒಳಗಡೆ ಇದ್ದಾಗ ನೀವು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ರಿ, ಅದಕ್ಕೆ ನೀವು ಫೇಮಸ್ ಕೂಡ, ಅದಕ್ಕೆ ಹೋಗಿದ್ದು ಬಿಗ್ ಬಾಸ್ ಮನೆಗಿಲ್ಲ ಅಂತಲ್ಲ. ಅದು ಹೊರಗಡೆ ಟ್ರೆಂಡ್ ಆಗ್ತಿತ್ತು, ಜನ ತುಂಬಾ ಆ ಕಾಮಿಡಿಯನ್ನು ಇಷ್ಟಪಡ್ತಾ ಇದ್ರು. ಬಟ್ ಮನೆ ಒಳಗೆ ಇರೋರ್ಗೆ ಯಾಕೆ ಇರಿಟೇಷನ್ ಆಗ್ತಿತ್ತು ಅಂತ ಅನ್ಸುತ್ತೆ. ಮತ್ತೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಅವ್ನ್ ಮನೆ ಕೆಲಸ ಪ್ರಾಪರ್ ಆಗಿ ಮಾಡಲ್ಲ, ಅಡಿಗೆ ಅಂತೂ ಬರೋದೇ ಇಲ್ಲ, ಬರೀ ಕಾಮಿಡಿ ಮಾಡ್ಕೊಂಡ್ ಕೂತಿರ್ತಾನೆ. ಮೇಡಮ್ ಅದೇ ನನ್ಗೆ ನನ್ನ ಸ್ಟ್ರೆಂತ್ ಏನು ಮೇಡಮ್, ಈಗ ಫಿಸಿಕಲಿ ಅವಣ್ಣ ಸ್ಟ್ರಾಂಗ್ ಅವರೇ. ಈಗ ಎಲ್ಲ ಒಂದೊಂದು ಕ್ಯಾಟಗರಿ ಇರ್ತಾರಲ್ಲ ಮೇಡಮ್,
ನನ್ನ ಸ್ಟ್ರೆಂತ್ ನಾನು ಬಂದಿರ್ ನನ್ನ ಬಿಗ್ ಬಾಸ್ ಏನಂತ ಸೆಲೆಕ್ಟ್ ಮಾಡೋರೆ ಮಾತಾಡ್ತಾನೆ ಏನೋ ತಮಾಷೆ ಮಾಡ್ತಾನೆ ಮಾತಾಡ್ತಾನೆ ಅಂತಾನೆ ಕರೆದಿದ್ದು ನನ್ನ ಸ್ಟ್ರೆಂತ್ ತಾನೆ ಅದೇ ತಾನೆ. ಈಗ ನಾನು ಪರ್ಸನಲ್ ಆಗಿ ಬಂದ್ಬಿಟ್ಟು ನಮ್ಮ ಮನೇಲಿ ಬಿಗ್ ಬಾಸ್ ಟೀಮ್ ಅವ್ರು ಯಾರು ಬಂದು ನಮ್ಮ ಮನೇಲಿ ಇದ್ದು ಇವನು ಬೆಳಿಗ್ಗೆ ಎದ್ದಾಗ ಹೆಂಗಿರ್ತಾನೆ ಮಧ್ಯಾಹ್ನ ಹೆಂಗಿರ್ತಾನೆ ಏನ್ ತಿಂತಾನೆ ಹಂಗೆಲ್ಲ ನೋಡಿ ರಿಸರ್ಚ್ ಮಾಡ್ಬಿಟ್ಟು ತಗೊಳಲ್ಲ. ಅವ್ನ ಸ್ಟ್ರೆಂತ್ ಏನು ಇವನು ಈ ಕಾಮಿಡಿ ಮಾತಾಡ್ತಾನೆ ಕಾಮಿಡಿ ಎಲ್ಲೋ ಮಾಡ್ತಾನೆ ಅನ್ಬಿಟ್ಟು ತಕೊಂಡಿರ್ತಾರೆ. ಅದ್ ನನ್ನ ಸ್ಟ್ರೆಂತ್. ನಾನು ಅದ್ನೇ ಮಾಡ್ಬೇಕಲ್ಲ ಮೇಡಮ್, ಇನ್ನೇನ್ ಮಾಡಕೈತದ. ನಾನೀಗ ರಘುವಣ ಇದ್ರು, ರಘುವಣ ಅವ್ರ ಸ್ಟ್ರೆಂತ್ ಏನು, ಅವ್ರು ಫಿಸಿಕಲಿ ಫಿಟ್ ಅವ್ರೆ, ಗೇಮು ಟಾಸ್ಕು ರಘುವಣ ಧನುವಣ ಎಲ್ಲ. ಆಮೇಲೆ ಅವ್ರಿಗೆ ಗೊತ್ತು ಏನ್ ಡಯಟ್ ಫುಡ್ ಇನ್ನೊಂದು ಪ್ರೋಟೀನ್ ಗೀಟೀನ್ ಎಲ್ಲ. ನನ್ ಕೇಳೋ ನನ್ಗೆ ಏನ್ ಗೊತ್ತು ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ. ನನ್ನ ಅವ್ರವ್ರ ಸ್ಟ್ರೆಂತ್ ಇರ್ತದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಯ್ತಿದ್ರು. ಅಂದ್ರೆ ಮನೆಯವ್ರ ಒಪಿನಿಯನ್ ಪ್ರಕಾರ ಅಂದ್ರೆ ಟಾಸ್ಕ್ ಎಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಿರ್ಲಿಲ್ಲ, ಕೆಲ್ಸನೂ ಮಾಡ್ತಿರ್ಲಿಲ್ಲ, ಬರೀ ಕಾಮಿಡಿ ಮಾಡ್ಕೊಂಡೇ ಗೆದ್ದು ಬಿಟ್ರ ಇಂತ ಪ್ರಶ್ನೆನೂ ಕೆಲವರು ಮಾಡಿದ್ದಾರೆ. ಕಾಮಿಡಿ ಮಾಡ್ಕೊಂಡೆ ಈಗ ಒಂದೇ ಆಗಿದ್ರೆ ಹಂಗ ಆಯ್ತಿರ್ಲಿಲ್ಲ ಮೇಡಮ್. ಈಗ ನೀವು ಕೇಳಿದ್ರಿ ಕಾಮಿಡಿ ಅಲ್ಲ, ನೀವು ಒಂದು ಸ್ನೇಹ ಇನ್ನೊಂದು ಏನಾರು ಆ ಟೈಮಲ್ಲಿ ಏನಾರು ಅನ್ಸುದ್ದ ಹೇಳುದು ಇದೆಲ್ಲ ಮಿಕ್ಸ್ ಆಯ್ತದಲ್ಲ ಮೇಡಮ್. ಈಗ ನೀವೇ ಕ್ವಶನ್ ಕೇಳ್ತಾನೆ ಕೇಳಿದ್ರಿ ಅಲ್ವಾ, ಒಂದೇ ಪಾಯಿಂಟ್ ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಿ ಅದೊಂದೇ ಪಾಯಿಂಟ್ ಅದ್ರ ಬಗ್ಗೆನೇ ಮಾತಾಡಿದ್ರೆ ಅದ್ ಮ್ಯಾಟರ್ ಆಯ್ತಿತ್ತು. ಈಗ ನೀವು ನೋಡಿದೀರಾ ಅನ್ಸುತ್ತೆ, ಅದು ಒಂದ್ರಿಂದನೇ ಗೆದ್ಬಿಟ್ಟೆ ಅದ್ರದ್ದು ಬೇರೆ ಸ್ಪರ್ಧಿಗಳು ಹೇಳಿದಕ್ಕೆ ಅಫ್ಕೋರ್ಸ್ ನಿಮ್ ಕಾಮಿಡಿ ಜನಕ್ಕೆ ಇಷ್ಟ ಆಗಿದ್ದಕ್ಕೆ ನಿಮ್ಗೆ ಎಷ್ಟು 45 ಕೋಟಿ ಓಟ್ ಬಂದಿರೋದು. ಹೌದು ಮೇಡಮ್, ಅದೊಂದು ತೂಕ ಅಲ್ವಾ ಮೇಡಮ್. ಈಗ ಮನರಂಜನೆ ಅನ್ನೋದು ಮಾಡ್ಲೇಬೇಕಲ್ಲ, ಜನಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್. ಫೈನ್. ಮುಂಚೆ ಎಪಿಸೋಡ್ ಎಲ್ಲ ನೋಡ್ಕೊಂಡು ಹೋಗಿದ್ರಾ ಬಿಗ್ ಬಾಸ್ ಹೋಗೋ ಮುಂಚೆ? ಒಂದಷ್ಟು ನೋಡಿದೆ ಮೇಡಮ್. ನಾನು ಈಗ ಮುಂಚೆ ಬಿಗ್ ಬಾಸ್ ಊರಲ್ಲಿ ಇದ್ದಾಗ ನೋಡ್ತಿದ್ದೆ. ಬೆಂಗಳೂರಿಗೆ ಬಂದು ಇದಾದ್ಮೇಲೆ ಮಧ್ಯ ನಾನು ಅಂದ್ರೆ ಎಪಿಸೋಡ್ ಅಂದ್ರೆ ಪೂರ್ತಿ ನೋಡಿಲ್ಲ ಅಂದ್ರೂ ನಾನು ನೋಡ್ತಿದ್ದೆ. ಅಂದ್ರೆ ಆ ಸೀಸನ್ ಏನ್ ಇದ್ರ ಮೇಲೆ ವರ್ಕ್ ಆಯ್ತು, ಆ ಸೀಸನ್ ಹೆಂಗ್ ಹೋಯ್ತು ಅನ್ನೋದೊಂದು ಅಬ್ಸರ್ವ್ ನೋಡ್ತಿದ್ದೆ.